ಹೇಗೆ ನಮಗೆ ನಾವು ಬೆಳೀತಾ ಇದ್ದೀವಿ, ಇಂಪ್ರೂವ್ ಆಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಕೆಲವು ಗುಣನ ನಾವು ಗಮನಿಸಬೇಕು. ನಾವು ವ್ಯಾಲಿಡೇಷನ್ ಸೀಕ್ ಮಾಡಲ್ಲ, ಇದು ಬೆಳೀತಾ ಇರೋ ಗುರುತು. ಬೇರೆಯವ್ರನ್ನ ಅಪ್ರೂವಲ್ ಕೇಳಲ್ಲ. ನಮಗೆ ಸರಿ ಅನಿಸಿದ್ದು, ನಮಗೆ ಗುಡ್ ಅನಿಸಿದ್ದು ನಮಗೆ ನಾವೇ ಕೊಟ್ಕೊಳ್ತೀವಿ ಪ್ರಶಸ್ತಿ, ಅಷ್ಟೇ. ಆಮೇಲೆ ನನ್ನ ಆ್ಯಕ್ಷನ್ ಏನಿದೆ, ನನ್ನ ವ್ಯಾಲ್ಯೂ ಏನಿದೆ, ಅದ್ರ ಜೊತೆ ಅಲೈನ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಅಲೈನ್ ಯುವರ್ ಆ್ಯಕ್ಷನ್ ವಿತ್ ಯುವರ್ ವ್ಯಾಲ್ಯೂಸ್. ಆ ಅಲೈನ್ಮೆಂಟ್ ಇರುತ್ತೆ. ಅದು ಹೊರಗಡೆದಕ್ಕೆ ಸಂಬಂಧಪಟ್ಟಿರಲ್ಲ, ಎಕ್ಸ್ಟರ್ನಲ್ ವ್ಯಾಲ್ಯೂ ಇಲ್ಲ. ನನ್ನ ಒಳಗಡೆ ಏನು ವ್ಯಾಲ್ಯೂ ಕೊಟ್ಟಿದ್ದೀನಿ, ವಾಟ್ ಐ ವ್ಯಾಲ್ಯೂ ಲೈಫ್, ಮೈ ಆ್ಯಕ್ಷನ್ಸ್, ಮೈ ಟಾಕ್ ಎಲ್ಲ ಅದ್ರ ಥರನೇ ಇರುತ್ತೆ. ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕಾದ್ರೆ, ಕೇರ್ ಮಾಡಬೇಕಾದ್ರೆ ಜೆನ್ಯೂನ್ನಾಗಿ ಮಾಡ್ತೀನಿ. ಅವ್ರು ನೋಡಲಿ ಇವ್ರು ನೋಡಲಿ ಅಂತ ಮಾಡಲ್ಲ. ಅದು ಒಳಗಡೆಯಿಂದ ಬಂದಾಗ ಒಂಚೂರು ಹೆಲ್ಪ್ ಮಾಡಿದರೂ ಕೂಡ ಒಳಗಡೆ ಆತ್ಮಕ್ಕೆ ತೃಪ್ತಿ ಆಗುತ್ತೆ. ದಟ್ ಈಸ್ ಎನರ್ಜಿ. ಅವ್ರು ನೋಡಲಿ ಇವ್ರು ನೋಡಲಿಲ್ಲ, ನಾನು ಒಳ್ಳೇದು ಮಾಡಿದರೆ ನನಗೆ ನನ್ನನ್ನು ಕಂಡ್ರೆ ಒಂದು ಹೆಮ್ಮೆ ಬರುತ್ತೆ. ಅದು ಹೆಮ್ಮೆ ಅಲ್ಲ, ಅದು ಆ್ಯಕ್ಚುಲಿ ಸ್ಟ್ರೆಂತ್. ಅದು ಆ ಥರ ನನ್ನ ಸ್ಟ್ರೆಂತ್ನ ಬೇರೆಯವ್ರಿಗೆ ಮಾಡಿ ಮಾಡಿ ಹೆಚ್ಚಿಸ್ಕೊಳ್ಳೋದನ್ನು ನಾನು ಮಾಡೋದ್ರಿಂದ ಅದು ಗೊತ್ತಾಗತ್ತೆ ನಾನು ಬೆಳೀತಾ ಇದ್ದೀನಿ ಅಂತ.